ಗಾಯ್ಸ್ ಫೈನಲಿ ತಗೊಂಡಿದ್ದೀನಿ ಗೈಸ್. ಈಗ ಫೈನಲಿ ಮನೆಗೆ ಬಂದಿದ್ದೀನಿ. ಇದು ಬ್ಯಾಗ್ ಇಟ್ಟಿದ್ದೀನಿ. ಆ ಬ್ಯಾಗ್ ಒಳಗಡೆ ಫೋನ್ ಇದೆ. ಮಾಮ ಎಲ್ಲೋ ಒಳಗೆ ಕಾಯ್ತಿರ್ತಿದ್ರು. ಗೊತ್ತಿತ್ತೆ ನಾಟಕ ಮಾಡ್ತಾಳೆ. ಮಾಮ ಎಲ್ಲೋ ಅವ್ರು ಕೇಳ್ದಾಳ, ಏನು ಗೊತ್ತಿಲ್ಲ. ಇವಾಗ ಕೇಳಿದ್ರೆ ಕೇಳಿ ಫೋನ್ ಹೇಳಿ. ಇವಾಗ ತಂದು ಕೊಟ್ಟಿದ್ದು ಸೂಪರ್ ಆಗಿದೆ. ನೀವು ಏನ್ ಅನ್ಕೊಂಡಿದ್ರಿ? ಓ ಮೈ ಗಾಡ್ ಅಂತ ರಿಯಾಕ್ಷನ್ ಕೊಡ್ಬೇಕಿತ್ತು. ಓ ಮೈ ಗಾಡ್ ನನ್ನ ಮಗಳು ಏನಂದೆ ಮತ್ತೆ ಹೇಳು. ನೀನು ಇದೆಯಾ ತಪ್ಪಕ್ಕೆ ಐತೆ ಹೊಸ ಫೋನ್ ಐಫೋನ್ ಅಂದ್ರೆ ಅಡ್ಡಿಲ್ಲ, ಮಗಳು ಸೇವ್ ಮಾಡಿ ಇಟ್ಕೊಂತಾಳ, ಪರವಾಗಿಲ್ಲ. ನಾನೆಲ್ಲ Hi guys, welcome back to my YouTube channel, Ramita Shetty YouTube channel. ಸೊ ನನ್ನ ಚಾನಲ್ ತುಂಬ ದಿನ ಆಯ್ತು ವಿಡಿಯೋಸ್ ಮಾಡಿದೆ. ಸೊ ಇವತ್ತು ಏನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡ್ಯಾನ್ ವಿಡಿಯೋ ಅಪ್ಪ ಅಂದರೆ ನಮ್ಮ ಡ್ಯಾಡ್ ನೀವು ಆಲ್ರೆಡಿ ಕಮ್ಮಿನಲ್ಲಿ ನೋಡಿರ್ತೀರ ಏನು. ಸೊ ಅದು ಏನಪ್ಪ ಅಂದರೆ ನಿಮ್ಮ ಡ್ಯಾಡಿದು ಫೋನ್ ಸ್ವಲ್ಪ ಹಾಳಾಗಿದೆ. ಸೊ ಅವ್ರು ಹೊಸ ಫೋನ್ ತೊಗೋಬೇಕು, ಕಾಸಿಲ್ಲ, ಹಾಗೆ ಹಿಂಗೆ ಸುಮ್ಮನೆ ಏನೊಂದು ಹೇಳ್ತಾ ಇದ್ರು. ಸೊ ಅವ್ರಿಗೋಸ್ಕರ ನಾನು ಒಂದು ಫೋನ್ನ ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಹೇಳ್ತಾರೆ ಅಂತ. ಅವ್ರು ಹೇಳ್ತಿದ್ದಾರೆ ನನ್ನ ಮಗಳು ಫೋನ್ ಕೊಡಿಸೋ ಅಂತ. ಅವ್ರು ಹೇಳ್ತಿದ್ದಾರೆ ಪಪ್ಪ ನನಗೂ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಏನು ಕೇಳ್ತಾಯಿದ್ರು ಅಂತ. ಸೊ ನಾನು ಕೂಡಿಟ್ಟಿರೋ ದುಡ್ಡಲ್ಲಿ ಅವ್ರಿಗೆ ಒಂದು ಫೋನ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಸರ್ಪ್ರೈಸ್ ಆಗುತ್ತೋ ಬೈತಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಇವತ್ತವರೆಗೂ ಇಷ್ಟು ಸ್ಪೆಂಡ್ ಮಾಡಿ ನಾನು ಒಬ್ಬಳೇ ಹೋಗಿದ್ದಿಲ್ಲ. ಡ್ಯಾಡಿ ಮಮ್ಮಿ ಜೊತೆ ಹೋದಾಗ ಸ್ಪೆಂಡ್ ಮಾಡಿದ್ದೆ. ಅವ್ರಿಗೆ ಹೇಳಿದ್ರೆ ಈ ಸತಿ ಸ್ಪೆಂಡ್ ಮಾಡ್ತಾ ಇದ್ದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನನ್ನ ಮಗಳು ಇಷ್ಟು ದುಡ್ಡು ಕೂಡಿಕ್ಕಿದಾರಂತ ಅವ್ರು ಖುಷಿ ಪಡ್ತಾರೋ ಅಥವಾ ಸ್ಪೆಂಡ್ ಮಾಡಿದಂತ ಬೈತಾರೋ ಖುಷಿ ಆಗುತ್ತೋ ಗೊತ್ತಿಲ್ಲ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅವ್ರಿಗೆ ಫೋನ್ ಬೇಕು ಇವಾಗ, ಅರ್ಜೆಂಟ್ ಇದೆ ಸ್ವಲ್ಪ. ಅದಕ್ಕೆ ಅವ್ರಿಗೆ ಹೇಳಿದೆ ಇವತ್ತು ಹೋಗಿ ಫೋನ್ ತಗೊಬಂದ್ಬಿಟ್ಟು ಅವ್ರಿಗೆ ಸಾಯಂಕಾಲ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ ಅವ್ರನ್ನ ಕರ್ಕೊಂಡೋಗಿ ನಿಮಗೆ ಫೋನ್ ತೋರಿಸಿದ್ದೀನಿ. ಸುಮ್ಮನೆ ಅವ್ರಿಗೆ ಸ್ವಲ್ಪ ಡೌ ಮಾಡೋಕ್ಕೆ ಹೇಳಿದೆ ಅದಿಲ್ಲ ಅಂತ ಹೇಳಿ ಇನ್ನೂ ಸ್ವಲ್ಪ ಮುಂದೆ ಹಾಕ್ತಾ ಇದ್ದಾರೇನೋ. ಸೊ ಇವತ್ತು ಫೈನಲಿ ಅವ್ರಿಗೆ ಈವ್ನಿಂಗ್ ಹಾಗೆ ಫೋನ್ ತೊಗೊಂಡೋಗಿ ಕೊಡ್ತೀನಿ. ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಅವ್ರಿಗೆ ಗೊತ್ತಿಲ್ಲದೆ ನಮ್ಗೆ ಏನಾದರೂ ಸರ್ಪ್ರೈಸ್ ಆಗಿ ಪ್ಲ್ಯಾನ್ ಮಾಡಿ ಬಚ್ಚಿಕ್ಕಿರೋ ಥರ ಮಾಡಿಬಿಟ್ಟು ಅವ್ರಿಗೇನೋ ತೊಗೊಬನ್ನಿ ಅಂತ ಹೇಳಿಬಿಟ್ಟು ಎತ್ಕೊಳ್ಳೋ ಥರ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸರ್ಪ್ರೈಸ್ ವರ್ಕ್ ಆಗುತ್ತೋ ಬೈತಾರೋ ಗೊತ್ತಿಲ್ಲ. ಬಟ್ ಏನೋ ಒಂದು ಆಸೆ, ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಅದು ಕೊಡಬೇಕು ಅವ್ರಿಗೆ ಏನಾದ್ರು ಮಾಡಬೇಕು ಅಂತ. ಸೊ ಐ ಥಿಂಕ್ ಇದು ಈಗ ಅವ್ರಿಗೆ ಹೆಂಗೂ ಫೋನ್ ಇಲ್ಲ. ಸೊ ಫೋನ್ ಕೊಡ್ಸಿದ್ರೆ ಯೂಸ್ ಆಗುತ್ತೆ, ವೇಸ್ಟ್ ಅಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ಫೋನ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ನೀವೇ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ, ಅವರು ರಿಯಾಕ್ಷನ್ಸ್ ಹೆಂಗಿರುತ್ತೆ. ಈಗ ನಾನು ಫೋನ್ ತೊಗೊಂಡು ಬರೋಕ್ಕೆ ಹೋಗ್ಬೇಕು, ಆಮೇಲೆ ಅದನ್ನು ವೀಡಿಯೋ ಮಾಡಿ ಹಾಕಿ ನೋಡಿ ಹೆಂಗಿರುತ್ತೆ ಯಾವ ಫೋನು ಅಂತ. ಅಷ್ಟೇ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಸಾಯಂಕಾಲ ಈಗ ಮುಗಿಸ್ಕೊಂಡು ಹೋಗಿ ಫೋನ್ ತೊಗೊಂಡು ಅವ್ರಿಗೆ ರಿಯಾಕ್ಷನ್ ನೋಡೋಣ. ನಮ್ಮ ಮನೇಲಿ ಯಾರಿಗೂ ಹೇಳಿಲ್ಲ ನಾನು ಈ ಥರ ಫೋನ್ ತೊಗೊತಾ ಇದ್ದೀನಿ ಅಂತ. ಸೀಕ್ರೆಟಾಗಿ ಇಟ್ಕೊಂಡಿದ್ದೆ. ಆಮೇಲೆ ನಮ್ಮ ಅಮ್ಮಗೆ ಹೇಳಿದ್ರೆ ನಮ್ಮ ಅಮ್ಮ ಹೇಳ್ಬಿಡ್ತಾರೆ ನಮ್ಮ ಅಪ್ಪಗೆ ಏನಾದರೂ ಒಂದು ಮಾತಾಡ್ತಾ. ಸೊ ನೋಡೋಣ ಇದು ಹೆಂಗಾಗುತ್ತೆ ಅಂತ ವೇಟ್ ಮಾಡ್ತಾ ಇದ್ವಿ. ಸಾಯಂಕಾಲ ತೋರಿಸ್ತೀನಿ ನಾನು ನಿಮಗೆ ನಮ್ಮ ಡ್ಯಾಡಿ ರಿಯಾಕ್ಷನ್ ಹೆಂಗಿರುತ್ತೆ, ನಮ್ಮ ಮನೇಲಿ ಎಲ್ಲರದ್ದು ರಿಯಾಕ್ಷನ್ ಹೆಂಗಿರುತ್ತೆ ನಾನು ಫೋನ್ ಕೊಡ್ತಿರೋದಕ್ಕೆ ಅಂತ. ಅಂಟಿಲ್ ದೆನ್ ಕೀಪ್ ವೈಟಿಂಗ್. ಗೈಸ್ ಫೈನಲಿ ಬಂದಿದ್ದೇನೆ ನೋಡಿ. ಎಲ್ಲ ಆಗಿದೆ. ಪೂರ್ವಿಕಾ ಗಾಯ್ಸ್ ಫೈನಲಿ ತೊಗೊಂಡಿದ್ದೀನಿ ಫೋನು. ಈಗ ಫೈನಲಿ ಫೋನ್ ತೊಗೊಂಡಿದ್ದೀನಿ. ನಮ್ಮ ಡ್ಯಾಡಿ ರಿಯಾಕ್ಷನ್ ಹೆಂಗಿರುತ್ತೆ ಗೊತ್ತಿಲ್ಲ. ಆದರೆ ಸಪ್ರೇಟಾಗಿ ಈಗ ಬ್ಯಾಗಲ್ಲಿ ಬಚ್ಚಿಟ್ಕೊಂಡು ಅವ್ರಿಗೆ ಏನಾದ್ರು ಹೇಳೋ ಥರ ಮಾಡಬೇಕು. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಹೋಗೋಣ. ಲೆಟ್ಸ್ ಗೋ ಟು ಹೋಮ್. ಗೈಸ್ ಈಗ ಫೈನಲಿ ಮನೆಗೆ ಬಂದಿದ್ದೀನಿ.
ಮನೆ ಒಂದು ಬ್ಯಾಗ್ ಇಟ್ಟಿದ್ದೀನಿ, ಆ ಬ್ಯಾಗ್ ಒಳಗಡೆ ಫೋನ್ ಇದೆ. ಸೊ ಸರ್ಪ್ರೈಸ್ ಕೊಡಬೇಕು. ರಿಯಾಕ್ಷನ್ ಎಷ್ಟು ಗೊತ್ತಿಲ್ಲ. ಲೆಟ್ಸ್ ಸಿ, ವೇಟ್ ಮಾಡಿ. ಹಾಂ, ಒಂದು 7:30 ಗಂಟೆ ಆಗ್ಬೋದಂತ. ಹಾಂ, ಏನಾಯ್ತು ನಿಂಗೆ? ನೀರು ಕುಡಿತು ಅವನು ಅಲ್ಲುಡೆಯಲ್ಲಿ ಕಪ್ಪಲ್ಲಿ ಕುಡಿತಾರ ನೀರು ನೋಡಿ. ಚಾಕ್ಲೇಟ್ ತಿಂದ್ರೆ ಏನಾಗುತ್ತೆ ಹೇಳು? ಅರಡ್ಸ್ಬೇಕಾಗುತ್ತೆ. ಹೋಗ್ತೀವಿ, ಬನ್ನಿ ಬನ್ನಿ ಬನ್ನಿ. ನಾನಲ್ಲ, ನೀವು ಹೋಗಿ. ಅಪ್ಪ 7 ಗಂಟೆ ಆಯ್ತು, ರೆಡಿ ಆಗಿ. ಅವಳು ಕಾಲ್ ಮಾಡಿ ಇಷ್ಟಪ್ಪ. ಕಾಲ್ ಮಾಡಿದ ಒಂದು 7:20 ಅಲ್ಲೇ ಡೈರೆಕ್ಟಾಗಿ ಬರ್ತೀನಿ ಅಂದ್ಲು. 7:15 8 ಗಂಟೆ ಅಂತ ಯಾವಾಗ ಅಂದೆ ನಾನು? 7:15 7:20 ಅಂದೆ. ಆಲ್ರೆಡಿ 7 ಗಂಟೆ ಆಗಿತ್ತು, ನಾನು ನೋಡಿದ್ದಿಲ್ಲ. ಅದೆಲ್ಲ ಮುಟ್ಟಬಾರ್ದು, ಅದೆಲ್ಲ ಮುಟ್ಟಬಾರ್ದು. ತಲೆಯಲ್ಲೇ ಇದ್ದ. ಇವಳು ಬಂದು ಹೇಳ್ತಾಳೆ, ಒಂದ್ಸಲ ಅದ ಮಾಮ ಎಲ್ಲ ಒಳಗೆ ಕಾಯ್ತಿರ್ತಿದ್ರು, ಗೊತ್ತಿತ್ತೆ ನಾಟಕ ಮಾಡ್ತಾಳೆ. ಮಾಮ ಎಲ್ಲೋ ಅವ್ರ ಕೇಳ್ದಾಳ, ಏನು ಗೊತ್ತಿಲ್ಲ ಅನ್ನ. ಅದಕ್ಕೆ ಹುಲಿ ಕಚ್ಕೋಯ್ತೇನು ಅಂದಳ. ಕೇಳ ಹುಲಿ ಕಚ್ಕೋಯ್ತ ಹೇಳ್ಕೊಂಡ ಹೇಳ್ತಾಳೆ, ನಮ್ಮ ಮಾಮ ಬರ್ಲಿತಾಳೆ, ಮಾಮಿ ಹುಲಿ ಕಚ್ಕೋಯ್ತ ಅಂತ ಹೇಳ್ತಾಳೆ ಅಂತ ಹೇಳ್ತೀವಿ. ಅಲ್ಲ ನಾನು ಅದೇ ಹೇಳದ್, ನಾನು ಅತ್ತ ಸುಮಾರು ಕೇಳಿದೆ ಅವಳು ಹೇಳದ್ದು. ಮಾಮನ ಇದ್ದು ನಾನೇನಿಗೆ ಸುಳ್ಳು ಹಾ, ಏನಾಯ್ತು? ಸುಮ್ಮನೆ ಎಂತ ಫೋನಿಗೆಲ್ಲ ಫೋನಿ ದುಡ್ಡು, ಕೆಲವು ದುಡ್ಡಿದ್ದ ಫೋನೇ ಆಗೋದು, ದುಡ್ಡು ಹಾಕೋದು ಎಲ್ಲ ಹಳಿ ಸಿಕ್ಕತ್ತಂತ ಕಾತ್ರ ಗೊತ್ತಾ? ನಿಮ್ಗೇನೋ ನಮ್ಗೆಲ್ಲ ಹೋಟ್ಲಿಗೆ ಎಣ್ಣೆ ಸರ್ಪ್ರೈಸ್. ಮಮ್ಮಿ ಪಪ್ಪನ್ ಫೋನ್ ಬಂತು. ಸರ್ಪ್ರೈಸ್ ಗಿಫ್ಟ್ ಪಪ್ಪ. ಇವತ್ತು ಕೇಳಿದ್ರೆ ಕೇಳಿ, ಮತ್ ಕ್ರೆಡಿಟ್ ಕಾರ್ಡ್ ಬಿಲ್ ಪಾಪನೆ ಕಟ್ಕಂತಿದ್ರೆ ಗಿಫ್ಟ್ ಹೋಗ್ರೆ ಸುಮ್ಮನೆ ಅದೆಲ್ಲ ಗಿಮಿಕ್ ಮಾಡಿದ್ದು. ನಿಮಗೆ ಯಾವ ಫೋನ್ ಇಷ್ಟ ಆಯ್ತು ಅಂತ ಕೇಳಕ್ಕೆ ಇದು ಮಾಡಿದ್ದಷ್ಟೇ. ಗಿಫ್ಟ್ ನಿಮ್ಗೆ ನನ್ನ ಕಡೆಯಿಂದ ಅಷ್ಟೇ, ಬೇಡ. ಕಟ್ಟಿ ಆಯ್ತಿಲ್ಲ.
ಹೆಂಗೆ ಖುಷಿ ಆಯ್ತಾ? ಖುಷಿ ಆಯ್ತು ಆದ್ರೆ ಆನ್ ಮಾಡಿ ಫೋನ್ ಆನ್ ಮಾಡ್ತಾನೆ. ಸ್ವಿಚ್ ಆನ್ ಮಾಡಿ. ಅಲ್ಲ ಆನ್ ಮಾಡಿದೆ, ಎಲ್ಲ ಇದು ಮಾಡಿದಾರ ಅವ್ರು. ಎಲ್ಲ ಹಾಕಿಟ್ಟಿದೆ. ನಾನು ಏನೋ ರಿಯಾಕ್ಷನ್ ಬರುತ್ತೆ ಅನ್ಕೊಂಡೆ. ಅಲ್ಲ ಚಾಕ್ಲೇಟ್ ಇತ್ತು ತಂದಳ, ನಾನು ದುಡ್ಡು ಇದ್ದಿತ್ತು ತಗೊಂಡ್ಬಂದಾಳ ಅಷ್ಟೇ. ದುಡ್ಡು ಅಷ್ಟು ಇಲ್ಲ ಅವಳು. ಹೆಂಗಿದೆ ಸರ್ಪ್ರೈಸ್? ಸರ್ಪ್ರೈಸ್! ನಮ್ಮಮ್ಮ ಎಲ್ಲರೂ ವ್ಲಾಗ್ ನೋಡ್ಕೊಂಡು ಏನೇನೋ ಕತ್ಕೊಂಡ್ಬಿಟ್ಟವ್ರೆ. ಕಂಬ ಫೋನ್ ತೋರಿಸಿ, ನಿಮ್ಮ ಫೋನ್ ಅನ್ನು ತೋರಿಸಿ ಬಿಡಿ. ನಾವು 1 ಲಕ್ಷದ ಮಗಳಿಗೆ ಕೊಡ್ಸಿತ್ತು. ಮಗಳು ಜಾನು ಸೌಂಡ್ ಆಫ್ ಮಾಡಿ. ಜಿನು ಮಾಮ ಹೊಸ ಫೋನ್ ನೋಡ್ದ್ಯಾ? ಉಂಗ್ರ ತಂದು ಕೊಡ್ತಾ ಇದ್ದಿದ್ದಾಳ. ಅದು ಹೋಯ್ತು ಈಗ. ನಿನ್ನ ಉಂಗ್ರ ಪಪ್ಪನ ಫೋನ್ ಡ್ಯಾಮೇಜ್ ಆಯ್ತಲ್ಲ, ನಿನ್ನ ಉಂಗ್ರದ್ ಕ್ಯಾನ್ಸಲ್ ಮಾಡಿ ಪಪ್ಪನ ಫೋನ್. 24,000 ಅಲ್ಲ ಡಿಸ್ಕೌಂಟ್ ಇದ್ರದ್ದೆಲ್ಲ ಲೆಸ್ ಆಗಿ. ಹೆಂಗನ್ಸ್ತು ನಿಮ್ಗೆ ಫೋನ್ ಹೇಳಿ ಇವಾಗ ತಂದ್ಕೊಟ್ಟಿದ್ದು? ಸೂಪರ್ ಆಗಿದೆ. ನೀವ್ ಏನ್ ಅನ್ಕೊಂಡಿದ್ರಿ, ಇವಾಗ ಏನಾಯ್ತು ನಿಮ್ಗೆ? ತಗೋಬೇಕು ಅನ್ಕೊಂಡಿದ್ವಿ, ಜಾಸ್ತಿ ತಂದ್ಕೊಟ್ಟೆ. ತುಂಬಾ ಖುಷಿ ಆಯ್ತಾ. ಡವ್ ಮಾಡಕ್ ನಮ್ಮಮ್ಮ ನೋಡಿ ನಾನ್ ಹೇಳಿಲ್ಲ, ಈಗ ಕರ್ದು ಹೇಳ್ದೆ ರಮಿತಾ ಕುಂದಾಪುರ ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ಮಾತ್ರ ನಂಗೆ ಕೇಳಕ್ ಆಗಲ್ಲ. ರಮಿತಾ ಕಡಿಮೆ ದುಡ್ಡಿನ ತಗೋಬ ರಮಿತಾ. ಬೇಡ ರಮಿತಾ ಅಂದೆ. ನೀ ತಗೊಬಂದಾಯ್ತು 24-25 ಸಾವಿರ ಕೊಟ್ಟು ಏನ್ ಮಾಡೋದು? ಹೇಳಿ ತಂದ್ಮೇಲೆ ಯೂಸ್ ಮಾಡೋದು. ಹೇಳಿ ನೀವೇನಂತೀರ ಹೇಳಿ. ನಾನು ಎಂತ ಹೇಳಿದೆ, ಫೋನ್ ಬಂತ. ಪಪ್ಪಂಗಂತೂ ಫೋನ್ ನಿನ್ನೆ ಹೇಳ್ತಿದ್ರು, ನಂಗೆ ಈ ಫೋನ್ ಕೊಡ್ಸು, ಇಲ್ಲ ಈ ಫೋನ್ ನಿನ್ ದುಡ್ಡಾರ ಆ ಫೋನ್ ಕೊಡ್ಸು, ಇಲ್ಲಾಂದ್ರೆ ನನ್ ದುಡ್ಡಾರ ಈ ತರ ತಗೊಂತೀನಿ ಅಂತ. ಅದಕ್ಕೆ ನಿನ್ನೆ ಅವ್ರ ಯಾವ್ದು ಇಷ್ಟ ಅಂತ ಅವ್ರಿಗೆ ಕೇಳಿದ್ರೆ ಸಾಕು. ನಾ ತಗೊಂಡ್ರೆ ಕಮ್ಮಿ ಇಟ್ಟು ಸಾಕು. ಫೋನ್ ಎಲ್ಲದು ಅಲ್ಲೈತಲ್ಲ ನೋಡಿ ಗಾಯ್ಸ್, ಇದೇ ಫೋನ್. ಐಫೋನ್ ತರ ಇದೆ ನೋಡಿ, ಸೇಮ್ ನನ್ನ ಫೋನ್ ತರ ಇದೆ. ಐಫೋನ್ ತರ ಮತ್ತೆ ಸಖತ್ತಾಗಿದೆ. ಗೊತ್ತೇ ಆಗಲ್ಲ ಐಫೋನ್ ಅಲ್ಲ ಅಂತ ಹೇಳಕ್ಕೆ ಆಗಲ್ಲ. ತಗೊಳ್ಳಿ ನಿಮ್ ಫೋನ್. ಇದು ಎಷ್ಟೊತ್ತಿಗೆ ತಗೊಂಡ್ಬಂದಿ? ಅದು ಹೇಳು. ಅದೆಲ್ಲ ಸೀಕ್ರೆಟ್, ಅದೆಲ್ಲ ಕೇಳ್ಬಾರ್ದು. ಅದು ಹೇಳ್ಬೋದು, ಇವಾಗ ಸೀಕ್ರೆಟ್ ಎಲ್ಲ ಹೇಳ್ಬೋದು. ಸೀಕ್ರೆಟ್ ಎಲ್ಲ ನಮ್ಮ ಆಡಿಯನ್ಸಿಗೆ ಗೊತ್ತಷ್ಟೇ. ಓ ಮೈ ಗಾಡ್ ಅಂತ ರಿಯಾಕ್ಷನ್ ಕೊಡ್ಬೇಕಿತ್ತು. ಓ ಮೈ ಗಾಡ್, ನನ್ನ ಮಗಳು ನನಗೆ ಫೋನ್ ತಂದು ಕೊಟ್ಬಿಟ್ಲು ಅಂತ. ದುಡ್ಡೆಲ್ಲ 0 ಬ್ಯಾಲೆನ್ಸ್ ಆಗಿತ್ತು. ಆರ ಮಗಳು ತಂದು ಕೊಟ್ಟು ಖುಷಿ ಆಯ್ತು. ಖುಷಿ ಆಯ್ತು ಅಂದ್ರೆ ಡ್ಯಾನ್ಸ್ ಮಾಡ್ಬೇಕೀಗ. ಡ್ಯಾನ್ಸ್ ಮಾಡಿ ಒಂದು ಸ್ಟೆಪ್ ಸ್ಟೆಪ್ ಮಮ್ಮಿ ನೀವು ಹಾಕಿ ಪಾಪ ಒಂದು ಸ್ಟೆಪ್ ಹಾಕೋಕ್ಕೆಲ್ಲ ಆಗಲ್ಲ, ಕೈ ಕಣ್ಣು ಹೋಯ್ತಾ ಇದೆ. ನೀವು ಫೋನ್ ಕೊಟ್ಟರೆ ಸಿಮ್ ಹಾಕ್ತೀನಿ. ಆ ಫೋನ್ ತಗೊಂಡು ದಿನ ಮಾಮಗೆ ಫೋನ್ ಕೊಡು, ಹೊಸ ಫೋನ್ ನಮ್ಮ ಮಾಮ ಯೂಸ್ ಮಾಡ್ತಾರಂತೆ. ಅದರದೆಲ್ಲ ಏನಿದ್ದಕ್ಕೆ ಹಾಕೊಳ್ಳಿ, ಎಲ್ಲ ಹಾಕಿ ಕೊಡು. ಈ ಕವರ್ ಎಲ್ಲಿ ತಗೊಂಡು? ವೈಟ್ ಕಲರ್ ತಗೊಳೋದು ಬೇರೆ. ಕವರ್ ಕೊಡ್ಲಿ ನಾನು. ಇದ್ರೊಳಗೆ ಇದ್ದಿತ್ತಲ್ಲ, ಎಲ್ಲೋಯ್ತು? ವೈಟ್ ಕಲರ್ ಇಲ್ಲ, ಕವರ್ ಇಲ್ಲ. ಹಾಕಿ ಕೊಟ್ಟಿದ್ರು ಕವರ್ ಒಳಗೆ. ಇಲ್ಲ ಕವರ್ ಹಾಕಿ ಅದ್ರೊಳಗೆ ನೋಡಿ. ಇಲ್ಲಿ ಇಲ್ಲ, ಅದ್ರ ಪೌಚ್ ಹಾಕಿ ಕೊಟ್ಟಿದ್ರು. ಪೌಚ್ ಹಾಕಲ್ಲೇ ಫೋನ್ ಮೇಲೆ ಹೋಗ್ತೈತಿ. ಎಲ್ಲೋಯ್ತು? ಪೌಚ್ ಹಾಕಲ್ಲ ಅಂತೆ. ಹಾಕಿ ಕೊಟ್ರಲ್ಲ ನನ್ನ ಎದುರುಗಡೆ. ಕೊಡ್ಲಿ, ಇಲ್ಲಿ ಇತ್ತಲ್ಲ ಬಿಟ್ಕೊಳೋದು ಇಲ್ಲಿ. ಏನಂದೆ ಮತ್ತೆ ಹೇಳು. ನೀನು ಇದೆಯಾ ತಪ್ಪಕ್ಕೆ ಸಿಕ್ಕಾಕೊಂಡ್ರೆ ಮಧ್ಯಾಹ್ನ. ಛೇ ನಾನು ಯಾರಿಗೂ ಹೇಳಿಲ್ಲ ಆಯ್ತಾ, ಯಾರಿಗೂ ಹೇಳಿಲ್ಲ. ನನ್ಗೊಬ್ಳಿಗೆ ಗೊತ್ತಿದ್ದಿದ್ದು. ಜಿನು ಮಾಮ ಹೊಸ ಫೋನ್ ನೋಡು ಜಿನು. ಅಲ್ಲೋಡಲ್ಲಿ ಯಾರಿಗೂ ಕೊಡಲ್ಲ. ಈ ಫೋನು 3000 ಕೊಟ್ಟು ನಿಂಗೆ ಕೊಡ್ತೀನಿ, ಬೇಕಾ? ಮಾಮ ಫೋನ್ ಹೆಂಗಿದೆ ಹೇಳಿಗೆ ಇಬ್ರು ತೋರಿಸ್ತೀನಿ. ಇಬ್ರಿಗೂ ಇಲ್ಲ ನೋಡು ಹೆಂಗೈತೆ ಹೊಸ ಫೋನ್. ಐಫೋನ್ 17 Pro Max. ವಾವ್, ನೋಡಿ ಗೈಸ್, ಇದರಲ್ಲಿ ಈಗ ಫೋಟೋ ಹೆಂಗ್ ಬರುತ್ತೆ ನೋಡೋಣ. ಇಬ್ರದ್ದು ಹಂಗೆ ನಿಂತ್ಕೊಳ್ಳಿ ಇಬ್ರು. ಫಸ್ಟ್ ಫೋಟೋ ಅಲ್ಲಿ ಮಾಮ ಮಾಮಿ ಪಕ್ಕ, ಮಾಮಿ ಪಕ್ಕ ಹೋಗಿ ಫೋಟೋ ಹೆಂಗ್ ಬರುತ್ತೆ ನೋಡೋಣ. ಜಿನ ಇಲ್ಲ ನೋಡು. ಫಸ್ಟ್ ಈ ಫೋನಲ್ಲಿ ಫಸ್ಟ್ ಫೋಟೋ ನಿಮ್ಮ 4 ಜನದ್ದು ಫ್ಯಾಮಿಲಿ ಫೋಟೋ. ಸ್ಮೈಲ್ ಮಾಡಿ ಇಬ್ರು. ಇದು ನಮ್ಮ ಫ್ಯಾಮಿಲಿ ಹೌದು. ಇದು ಫ್ಯಾಮಿಲಿ ಇದೆ. ಆಯ್ತು, ಇಲ್ಲಿ ನೋಡಿ. ಇಲ್ಲಿ ನೋಡಿ, ಆಯ್ತು. ಇಲ್ಲಿ ನೋಡಿ ಅಂದ್ರೆ ಮಳೆ ಬಂತ. ಡನ್. ನಮ್ದೆಲ್ಲ ಒಂದ್ ಸೆಲ್ಫಿ ತಕೊಂಬ ಬನ್ನಿ. ಆಮೇಲೆ ತಕೊಂಬ, ಅದು ಆಮೇಲೆ ಕತೆ. ಆಮೇಲೆ ಕ್ಯಾಶ್ ಕೊಟ್ಟಿವಿ ದುಡ್ಡೀಗ. ಆಯ್ತು ಸಾಕು.
ಸೊ ನೋಡಿ ಗಾಯ್ಸ್, ನಾನು ಫೋನ್ ತಂದೆ ಅಂತ ಮಳೆನೇ ಬಂದ್ಬಿಟ್ಟಿದೆ ಅಂತ ಹೇಳೋದು. ಹೆಂಗಿತ್ತು ಫೋನ್? ಫೋನ್ ಸೂಪರ್ ಆಗಿತ್ತೆ. ಇಷ್ಟು ದಿನ ಕೇಳ್ತಿದ್ರಲ್ಲ ಎಲ್ಲ ದುಡ್ಡು ಏನಾಯ್ತು 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 ಅಂತ, ನೋಡಿ ಹಿಂಗಾಯ್ತು. ಫೋನ್ ಬಂತು ಬಂತು ಬಂತು. ಅಡ್ಡಿಲ್ಲ, ಮಗಳು ಸೇವ್ ಮಾಡಿ ಇಟ್ಕೊಂತಾಳ, ಪರವಾಗಿಲ್ಲ. ನಾನೆಲ್ಲ ನಮ್ಮ ಮನೇಲಿ ಕೇಳ್ತಿದ್ದಲ್ಲ ಸೇಲ್ಸ್ ಎಲ್ಲ ಹೋಯ್ತು. ಕೊಡೆ ಸೈಡಿಗೆ ಇಟ್ಟಿದ್ದೆಲ್ಲ ಕೊಡೆ. ನನಗೊಂದು ಸೇವಿಂಗ್ ಇದೆ ಈಗ, ನಂಗೆ ಎಷ್ಟೊಂದು ಸೇವಿಂಗ್. ಉಂಗ್ರ ಇದೆ. ನನಗೆ ಫೋನ್ ಎಲ್ಲ ಇಷ್ಟ ಇಲ್ಲ, ಉಂಗ್ರ ಇಷ್ಟ. ಇವ್ರಿಗೆ ಗೋಲ್ಡ್ ಆಸೆ. ನಾವೇನ್ ಮಾಡೋದು? ಎಲ್ಲಿಗೆ ಹೋಗೋದು? ಗೋಲ್ಡ್ ರೇಟ್ ಕೇಳಿದ್ರೆ ಇವಾಗ ತಲೆ ತಿರುಗುತ್ತೆ. ಗೋಲ್ಡ್ ತರಕ್ಕೆ ಎಲ್ಲಿಗೆ ಹೋಗೋದು ಹೇಳಿ? ಓಕೆ ಗೈಸ್, ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸರ್ಪ್ರೈಸ್ ಎಲ್ಲ ಇವಾಗ ಆಗಿದೆ. ಅವ್ರ ಫೋನ್ ನೋಡಿ ಆಗಿದೆ, ಅವ್ರಿಗೆ ಫೋನ್ ಇಷ್ಟನೂ ಆಯ್ತು. ಒಂದ್ಸಲ ಲಾಸ್ಟ್ ಅವ್ರಿಗೆ ಏನಿಸುತ್ತೆ ಕೇಳ್ಬಿಟ್ಟು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಲಾಸ್ಟ್ ಫೈನಲ್ ಹೇಳಿ, ಬ್ಲಾಗ್ನ ಎಂಡ್ ಮಾಡುವ. ಏನ್ ಅನಿಸ್ತಾ ಇದೆ? ಸೂಪರ್ ಅನ್ಸ್ ನಿಂಗೆ? ನಾನು ಕನ್ಸಲ್ಲೂ ನಂಬ್ಕೊಂಡಿಲ್ಲ ನಾನು ಸೇವಿಂಗ್ ಮಾಡ್ತೀನಿ ಅಂತ. ಎಲ್ಲ ಖಾಲಿ ಮಾಡಿದ್ರೆ ಅನ್ಕೊಂಡಿದ್ದೆ. ಇಷ್ಟು ಇಟ್ಕೊಂಡಿದ್ರೆ ಒಂದು 4-5 ಸಾವಿರ ಇರ್ಬೋದು ಅನ್ಕೊಂಡಿದ್ದೆ. ಇನ್ನೊಂದು 4-5 ಸಾವಿರ ಇರ್ಬೋದು. ಪರವಾಗಿಲ್ಲ, ಓಕೆ. ಇನ್ನೂ ಒಂದು 4-5 ಸಾವಿರ ಇರ್ಬೋದು. ಅಡ್ಡಿಲ್ಲ, ಮಗಿನ ಸಾಕ್ಲತ್ತ. ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫೈನಲಿ ಅವರಿಬ್ರು ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ. ಸೊ ಅವ್ರು ಹ್ಯಾಪಿ, ನಾನು ಹ್ಯಾಪಿ, ಎಲ್ಲ ಹ್ಯಾಪಿ. ಸೊ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನಿಮ್ಮ ಪೇರೆಂಟ್ಸ್ಗೆ ಸರ್ಪ್ರೈಸ್ ಮಾಡಿ, ತುಂಬ ಖುಷಿ ಪಡ್ತಾರೆ. ಓಕೆ ಬಾಯ್.